केशार्यवंशकलशोधिपूर्णचन्द्रम् श्रीमन्नृसिंहगुरुपरिगुराब्जरङ्गम् श्रीमन्ननन्तगुरुवर्यसुतम् गुणाब्धिम् सम्पत्कुमारगुरुवर्यमहम् प्रपद्ये। सर्वोपनिषदो गावः प्रोद्धा गोपालनन्दनः पार्थो वत्सः सुधीर्भोक्ता दुग्धम् गीतामृतम् महत् वसुदेवसुतम् देवम् कंसचाणूरमर्दनम् देवकी परमानन्दम् कृष्णं ವಂದೇ ಜಗದ್ಗುರುಂ. ಇವತ್ತು ಅನುಭವಿಸತಕ್ಕಂಥದ್ದು 10ನೇ ಅಧ್ಯಾಯ, ಭಗವಂತನ ವಿಭೂತಿ ಯೋಗ. 42 ಶ್ಲೋಕಗಳು, 3 ವಿಷಯ. 18 ಶ್ಲೋಕದವರೆಗೆ ಒಂದು ವಿಷಯ, 18ರಿಂದ 38ರವರೆಗೆ ಎರಡನೇ ವಿಷಯ, 38 42ರವರೆಗೆ ಮೂರನೇ ವಿಷಯ. ಎಲ್ಲ ಭಗವಂತನ ಐಶ್ವರ್ಯ. ವಿಭೂತಿರ್ಭೂತಿರೈಶ್ವರ್ಯಂ ಅಂತ ಅಮರ. ಅಂದ್ರೇನು? ವಿಭೂತಿ ಅಂದರೆ ಭಗವಂತನ ಐಶ್ವರ್ಯ. ಪ್ರಪಂಚವೇ ಭಗವಂತನ ಐಶ್ವರ್ಯ. ಪ್ರಪಂಚದಲ್ಲಿ ಏನಿದೆ? ಜಗತ್ತು ಕಣ್ಣಕ್ಕೆ ಕಾಣಿಸ್ತಕ್ಕಂಥದ್ದು, ಆತ್ಮ ಕಣ್ಣಕ್ಕೆ ಕಾಣಿಸ್ತಾ ಇರತಕ್ಕಂಥದ್ದು. ಕಣ್ಣಕ್ಕೆ ಕಾಣತಕ್ಕಂಥದ್ದೆಲ್ಲ ಸ್ಥೂಲ, ದಪ್ಪಗಿದೆ ಅಂತ. ಕಣ್ಣಕ್ಕೆ ಕಾಣಿಸ್ತಾ ಇರೋದು ಸೂಕ್ಷ್ಮ, ಆಟಮ್. ಹಾಗಂದ್ರೇನು? ಆತ್ಮ ಅಣು, ಇಂಡಿಸ್ಟ್ರಿಕ್ಟಬಲ್. ಜಗತ್ತು ಸ್ಥೂಲ, ಕಣ್ಣಕ್ಕೆ ಕಾಣಿಸುತ್ತೆ. ಸೊ ಕಣ್ಣಕ್ಕೆ ಕಾಣಿಸೋದೆಲ್ಲ ಜಗತ್ತು. ಅದರಲ್ಲಿ ಏನಿದೆ? ಜೀವರಾಶಿಗಳಿವೆ, ಜಗತ್ತಿದೆ, ಅಂದರೆ ಪ್ರಪಂಚ. ಅವೆರಡೂ ಅವನಿಗೆ ಶರೀರ. ಯಾವುದು? ಅಚಿತ್ತೆನಿಸಿಕೊಳ್ಳತಕ್ಕಂತಹ ಜಗತ್ತು, ಚಿತ್ತೆನಿಸಿಕೊಳ್ಳತಕ್ಕಂತಹ ಜೀವರಾಶಿಗಳು ಎಲ್ಲ ಭಗವಂತನ ಸೊತ್ತು. ಅವನು ಶರೀರವನ್ನು ಹೊಂದಿರತಕ್ಕಂಥವನು. ಅವನಿಗೆ ಚಿತ್ತಗಳು ಶರೀರ. ಇದನ್ನೇ ಸ್ವಾಧೀನ ಚೇತನ ಸ್ವರೂಪ ಸ್ಥಿರ ಪ್ರವೃತ್ತಿ ಭೇದಂ ಅಂತ ಗದ್ಯದಲ್ಲಿ 2 ಗದ್ಯದಲ್ಲೂ ಇದೇ ಆರಂಭಿಸ್ತಾರೆ ರಾಮಾನುಜರು. ಅಂದ್ರೇನು? ಎಲ್ಲವೂ ಅವನಧೀನ. எப்பொருளும் தானாய் மரதகக்குன்றமக்கும் அப்பொழுதே தாவரப்பூ கண்பாதம் கை கமலம் எப்பொழுதும் நாள் திங்கள் ஆண்டூர் வீடுதரம் அப்பொழுதே கப்பது அப்பொழுது என் ஆறா அமுதமே ಆಳ್ವಾರ್ ಭಾಷಣ. ನಮ್ಮಳ್ವಾರ್. ಎಪ್ಪೊರುಳುಂ ತಾನಾಯ್ ಅಂದರೆ ವಿಭೂತಿ ಯೋಗ. ಆದ್ದರಿಂದ ಮೊದಲನೇ ಭಾಗದಲ್ಲಿ ತನ್ನ ಮಹಿಮೆಯನ್ನ, ವಿಭೂತಿಯನ್ನ ತಾನೇ ಹೇಳ್ಕೊಳ್ತಾನೆ. 11 ಶ್ಲೋಕ, 12 ಶ್ಲೋಕ. ಆಮೇಲೆ 18, 11 ಶ್ಲೋಕ. ಮೇಲೆ 7 ಶ್ಲೋಕದಲ್ಲಿ ಅರ್ಜುನನ ಪ್ರಶ್ನೆ, ಇನ್ನೂ ವಿಸ್ತಾರವಾಗಿ ಹೇಳಿ ಅಂತ. ಮೇಲೆ 20 ಶ್ಲೋಕದಲ್ಲಿ ವಿಸ್ತಾರವಾದ ವಿಭೂತಿ ಐಶ್ವರ್ಯ. ಆಮೇಲೆ 4 ಶ್ಲೋಕದಲ್ಲಿ ವಿಭೂತಿಯ ಸಾರಾಂಶವನ್ನು ಭಗವಂತ ಹೇಳ್ತಾನೆ. ಆದ್ದರಿಂದ ಇಲ್ಲಿ 6 ಪ್ರಶ್ನೆ ಇದೆ. ಯಾರದ್ದು? ಅರ್ಜುನ ಮಹಾಶಯಂದು 6 ಪ್ರಶ್ನೆ. ಏನು 6 ಪ್ರಶ್ನೆ ಅಂತಂದ್ರೆ, ಮೊದಲನೇದಾಗಿ ಭಗವಂತ ಗಮನವಿಟ್ಟು ಕೇಳು, ನನ್ನ ಮಾಹಾತ್ಮ್ಯವನ್ನು ತಿಳಿಸುತ್ತೇನೆ. ಭಕ್ತಿಯ ಬಗ್ಗೆ ಬಹಳ ವಿಷಯ ಹೇಳ್ಕೊಂಡಿದೆಯಾ ಹಿಂದೆ 9ನೇ ಅಧ್ಯಾಯದಲ್ಲಿ. ಅದು ರಾಜವಿತ್ಯ ರಾಜಗುಹ್ಯ ಅಂತ ಹೇಳಿದ್ರು. ಆದರೆ ಭಕ್ತಿ ಉಂಟಾಗಬೇಕಾದ್ರೆ 10ನೇ ಅಧ್ಯಾಯ ಅವರು, ಭಕ್ತಿ ಬೆಳೆಯಬೇಕಾದ್ರೆ 10ನೇ ಅಧ್ಯಾಯ ಅವರು, ಭಗವಂತನ ಮಹಿಮೆ ಇರಬೇಕಾದ್ರೆ 10ನೇ ಅಧ್ಯಾಯ ಅವರು. ಅಂದರೇನು? ಭಗವಂತನ ಸ್ವರೂಪ ರೂಪ ಗುಣ ಐಶ್ವರ್ಯಗಳೆಲ್ಲ ಇದರಲ್ಲಿ. ವಿಭೂತಿ ಅಂದ್ರೆ ಅವನ ಐಶ್ವರ್ಯ. ಏನು ಅವನ ಐಶ್ವರ್ಯ? ಪರಾಪ್ರಕೃತಿ ಅಪರಾಪ್ರಕೃತಿ ಎಂದು 7ನೇ ಅಧ್ಯಾಯದಲ್ಲಿ 9ನೇ ಅಧ್ಯಾಯದಲ್ಲಿ ಹೇಳಿದ್ದೇನೆ ವಿವರಿಸ್ತಾನೆ. ಏನಂತ? ಅಯ್ಯ ಮಹಾವಾಹೋ, ನೀನು ಭಾಗ್ಯವಶಾತ್
ಅಸೂಯೆ ಇಲ್ಲದವನಾಗಿದ್ದೀಯಾ? ನನ್ನಲ್ಲಿಟ್ಟಿರುವ ಪ್ರೀತಿಯ ಬಲದಿಂದ ಒಳಗಿನ ಶತ್ರುಗಳನ್ನು ಗೆದ್ದಿದ್ದೀಯೇ. ನನ್ನ ಮಹಿಮೆಯನ್ನು ಕೇಳಿ ಸಂತೋಷ ಪಡುವ ಸ್ವಭಾವದವನಾದ ನಿನಗೆ ನನ್ನಲ್ಲಿ ಭಕ್ತಿ ಉತ್ಪತ್ತಿಯಾಗಿ ಬೆಳೆಯುವಂತಾಗಲೆಂಬ ಹಿತಕಾಮನೆಯಿಂದ ನನ್ನ ಮಾಹಾತ್ಮ್ಯವನ್ನು ಇನ್ನೂ ತಿಳಿ ಹೇಳುತ್ತೇನೆ ಕೇಳು. ವಿಭೂತಿ, ಐಶ್ವರ್ಯ, ಮಾಹಾತ್ಮ್ಯ, ಗುಣ ಎಲ್ಲ ಒಂದೇನೆ. ಅದನ್ನೇ ಹೇಳ್ತಾರೆ. ಅತೀಂದ್ರಿಯಾರ್ಥದರ್ಶಿಗಳು, ಅತ್ಯಧಿಕ ಜ್ಞಾನವುಳ್ಳವರು. ಮೊದಲು 7 ಶ್ಲೋಕದಲ್ಲಿ ಆಗಿದ್ದಾಗ್ಯೂ ಮಹರ್ಷಿಗಳಾಗಲಿ ದೇವತೆಗಳಾಗಲಿ ನನ್ನ ನಾಮ, ಕರ್ಮ, ಸ್ವರೂಪ, ಸ್ವಭಾವ ಮೊದಲಾದವುಗಳನ್ನು ಅರಿಯರು. ಅವ್ರಿಗೆ ಏನು ಗೊತ್ತಿಲ್ಲರಿ ಎಂಬುದ. ಏಕೆಂದ್ರೆಯ ಆ ದೇವತೆಗಳು ಮತ್ತು ಮಹರ್ಷಿಗಳ ಸ್ವರೂಪಕ್ಕೂ ಜ್ಞಾನ ಶಕ್ತಿವಾರಿಗಳಿಗೂ ಸರ್ವಶಃ ನಾನೇ ಕಾರಣನಾಗಿದ್ದೇನೆ. ಅವರವರ ಪುಣ್ಯಕ್ಕೆ ಅನುಸಾರವಾಗಿ ನಾನೇ ಅವರಿಗೆ ಜ್ಞಾನದಾನ ಮಾಡಿದ್ದೇನೆ. ಅವರದೆಲ್ಲ ಪರಿಮಿತವಾದ ಜ್ಞಾನ. ಆದ್ದರಿಂದ ನನ್ನನ್ನು ಯಥಾರ್ಥವಾಗಿ ಅವರು ಅರಿಯರು. ದೇವಾಲಯಗಳು ತಿಳಿಯಲು ಅಸರಳವಾರದು ನನ್ನ ಸ್ವರೂಪ ಸ್ವಭಾವಗಳನ್ನು ಕುರಿತ ಜ್ಞಾನ. ತಿಳಿಯಲು ಅಸರಳವಾದದು. ದೇವಾಲಯಗಳಿಗೂ ನನ್ನ ಬಗ್ಗೆ ಸಂಪೂರ್ಣವಾಗಿ ಗೊತ್ತಿಲ್ಲ. ಅದು ನನ್ನ ಸ್ವರೂಪ, ನನ್ನ ಸ್ವಭಾವ. ವಿಕಾರ ಹೊಂದುವ ಅಚೇತನಕ್ಕೂ ಆ ಅಚೇತನದನೆ ಸಂಬಂಧ ಹೊಂದಿರುವ ಸಂಸಾರಿ ಚೇತನರಿಗೂ ಬೇರೆಯಾಗಿ ಹುಟ್ಟಿಲ್ಲದಿರುವವನು ಅಜನು. ನಾನು ಯಾರಿಂದಲೂ ಹುಟ್ಟಿಲ್ಲ. ಅಜಹ, ಹುಟ್ಟಿಲ್ಲದವನು. ಅಜಾಯಮಾನೋ ಬಹುಧಾ ವಿಜಾಯತೆ ವೇದ. ನಾನು ಸರ್ವ ಶರೀರಿಯಾಗಿದ್ದಾಗ್ಯೂ ಈ ನನ್ನ ಸಂಬಂಧ ಕರ್ಮಕೃತವಲ್ಲವು. ಭಗವಂತನ ಜನ್ಮ ಕೃಪೆ ಮಾಡಲಿಕ್ಕೋಸ್ಕರವಾಗಿ, ಅರಳುವುದಕ್ಕಾಗಿ. ಆದರೆ ನಮ್ಮ ಜನ್ಮ ಕರ್ಮಕೃತವಾದುದು. ಒಮ್ಮೆ ಅಚಿತ್ ಸಂಸರ್ಗವಿದ್ದು ಮುಕ್ತಿವಸ್ಥೆಯಲ್ಲಿ ಅದನ್ನು ಕಳೆದುಕೊಂಡರೂ ಮುಕ್ತಾತ್ಮರಿಗಿಂತ ನಾನು ವಿಶೇಷಾತ್ಮನೆಂದು ತಿಳಿ. ಅಂದರೇನು? ಬದ್ಧಾತ್ಮರಿಗೂ ಶುದ್ಧಾತ್ಮರಿಗೂ ವಿಶೇಷಾತಿಯಾನಾದರೂ ನಾನಾಗಿದ್ದೇನೆ. ನಾನು ಲೋಕೇಶ್ವರರಿಗೂ ಈಶ್ವರನಾಗಿದ್ದೇನೆ. ಲೋಕ ಮಹೇಶ್ವರ. ಎಲ್ಲಾ ದೇವತೆಗಳಿಗೂ ನಾನೇ ನಿಯಂತ, ಅನಾದಿ. ಇತರ ಅಧಿಪತಿಗಳಾದರೂ ಯಾವುದೋ ಕೆಲವು ಪುಣ್ಯಕರ್ಮಗಳ ಕಾರಣ ಅಂಥ ಆಧಿಪತ್ಯ ಹೊಡೆದಿರುವರು. ಬ್ರಹ್ಮ ತಪಸ್ಸು ಮಾಡದ ಸೃಷ್ಟಿಗೆ, ಯಮ ತಪಸ್ಸು ಮಾಡದ ಕಂಟ್ರೋಲಿಗೆ, ಹೀಗೆ ಅಷ್ಟದಿಕ್ಪಾಲಕರು ಅವರವರು ತಪಸ್ಸು ಮಾಡಿ ಬಂದವರು. ದೇವಾಧಿಪತಿಯಾಗಲಿ ಅಂಡಾಧಿಪತಿಯಾಗಲಿ ಲೋಕದಲ್ಲಿರುವ ಮನುಷ್ಯರ ರಾಜರುಗಳಾಗಲಿ ಎಲ್ಲರೂ ಸಂಸಾರಿ ಸಜಾತೀಯರು. ಆದರೆ ಕಾರ್ಯಕಾರಣಾವಸ್ಥೆಯಲ್ಲಿರುವ ಅಚೇತನ ವಸ್ತುವಿಗಿಂತ ಬದ್ಧರು, ಮುಕ್ತರು, ನಿತ್ಯರು ಎಂಬ ಚೇತನರಿಗಿಂತ ವಿಲಕ್ಷಣನಾಗಿ, ದೋಷ ದೂರನಾಗಿ, ಕಲ್ಯಾಣ ಗುಣ ವಿಶಿಷ್ಟನಾಗಿ ನಿಯಮನವನ್ನು ಮಾಡುವ ಸ್ವಭಾವವನ್ನೇ ಹೊಂದಿರುವ ಲೋಕಮಹೇಶ್ವರ ನಾನು. ಇದನ್ನೇ ನಮ್ಮಳ್ಳ 10 ಶತಕದಲ್ಲೂ ಹೇಳಿದ್ದಾರೆ. ಏನಂತ? ಅವನು ಸರ್ವಸ್ಮಾತ್ ಪರ, ನಾನು ಸರ್ವ ಜಗತ್ ಕಾರಣ, ನಾನು ಸರ್ವವ್ಯಾಪಿ, ನಾನು ಸರ್ವನಿಯಂತ, ನಾನು ಎಲ್ಲರಿಗೂ ಕರುಣೆ ತೋರಿಸತಕ್ಕಂಥವನು, ನಾನು ಸರ್ವಶರಣ್ಯ, ನಾನು ಸರ್ವಶಕ್ತ, ನಾನು ಸತ್ಯಕಾಮ, ಸತ್ಯ ಸಂಕಲ್ಪ, ನಾನು ಆಪದ್ಬಂಧು, ನಾನು ಎಲ್ಲರಿಗೂ ಮೋಕ್ಷ ಕೊಡತಕ್ಕಂಥವನು. ಅಂದರೆ ಎಲ್ಲರ ದುಃಖವನ್ನು ಹೋಗಲಾಡಿಸಿ ಸುಖದಲ್ಲಿರತಕ್ಕಂಥವನು ನಾನು. ಅಂದರೇನು? ಇದಕ್ಕೇನಂತ ಹೆಸರು?
ದೋಷ ದೂರನಾಗಿ, ಕಲ್ಯಾಣ ಗುಣ ವಿಶಿಷ್ಟನಾಗಿ, ನೀವನ್ನು ಮಾಡುವನಾಗಿ, ಲೋಕಮಹೇಶ್ವರನ ನಾನನ್ನು, ಅಮರರ್ಘಲ್ ಅಧಿಪತಿ ಯವನವನ್ அப்படின்றார். ಅಂದರೇನು? ಇತರರಿಗೆ ಸಜಾತೀಯನವೆಂಬ ಮೋಹಕ್ಕೊಳಗಾಗದಿರುವರು ಅವರೆಲ್ಲ ಪಾಪಗಳೆಂದು ಇವರು ಆಗುತ್ತಾರೆ. ಅಂದ್ರೇನು? ಭಗವಂತನನ್ನ ಮೇಲೆ ಕೂರಿಸಿ ಏನಂಥವರಿಲ್ಲಪ್ಪ ಅಂದವರು ಪಾಪಗಳಿಂದ ದೂರವಾಗುತ್ತಾರೆ. ಅರ್ಜುನ ಕ್ವಶನ್ ಕೇಳ್ತಾನೆ, ಸ್ವಾಮಿ, ಇದನ್ನ ಅನುಸಂಧಾನ ಮಾಡುವುದರಿಂದ ಆಗುವ ಪ್ರಯೋಜನವೇನು? ನೀನೇ ದೊಡ್ಡವನನ್ನು ನಾನು ಹೇಳಿಕೊಂಡು ಸುಮ್ಮನೆ ಟ್ರಂಪೆಟ್ ಹೊಡಿಬೇಕೆ? ಹಾಗೆಂದರೆ ಅರ್ಜುನ, ಈ ನನ್ನ ಸ್ವಭಾವವನ್ನು ಹೀಗೆ ಅನುಸಂಧಾನ ಮಾಡುವುದರಿಂದ ನನ್ನಲ್ಲಿ ಭಕ್ತಿ ಉಂಟಾಗುವುದು. ಭಕ್ತಿ ಉಂಟಾಗಲಿಕ್ಕೆ ಒಂದು ಉಪಾಯ, ಭಗವನ್ ನಾಮಸ್ಮರಣೆ. ನನ್ನಲ್ಲಿ ಭಕ್ತಿ ಉಂಟಾಗುವುದಕ್ಕೆ ಅಡ್ಡಿಯಾಗಿರುವ ಪಾಪವೆಲ್ಲ ಇದರಿಂದ ನಾಶ ಹೊಂದುತ್ತದೆ. ಪಾಪನಾಶನವಾಗಬೇಕು, ಆವಾಗಲೇ ಮೋಕ್ಷ. ಅಲ್ಲಿಂದ ಮುಂದೆ ಅವನಿಗೆ ನನ್ನಲ್ಲಿ ಭಕ್ತಿ ಉಂಟಾಗುವುದು. ಭಕ್ತಿ ಮಾರ್ಗದಿಂದ ಮೋಕ್ಷ. ಸರಿ ಸ್ವಾಮಿ, ನೆಕ್ಸ್ಟ್ ಪ್ರಶ್ನೆ. ನಿನ್ನಲ್ಲಿ ಭಕ್ತಿ ಹೇಗೆ ಉರಿಸುವುದೆಂಬುದನ್ನು ತಿಳಿದೆ, ಅದು ಕುಂದರೆ ವೃದ್ಧಿ ಹೊಂದುವ ಪ್ರಕಾರವನ್ನು ಕೃಪೆಯಿಂದ ತಿಳಿಸು. ಭಕ್ತಿ ಉತ್ಪತ್ತಿಯಾಯಿತು, ಭಕ್ತಿ ವರ್ಧನೆ ಅಂದರೆ ವೃದ್ಧಿ ಹೊಂದುವ ಪ್ರಕಾರವನ್ನು ತಿಳಿಸು. ಇದು ಮೂರನೇ ಪ್ರಶ್ನೆ. ಯಾರದ್ದು? ಅರ್ಜುನ ಮಹಾಶಯ, ಸ್ಟೂಡೆಂಟು. ಅರ್ಜುನ, ನನ್ನ ಐಶ್ವರ್ಯವನ್ನು, ಕಲ್ಯಾಣ ಗುಣಗಳ ಯೋಗವನ್ನು ಯಥಾವತ್ತಾಗಿ ಯಾವನು ತಿಳಿಯುವನು ಅವನು ನನ್ನಲ್ಲಿ ಸ್ಥಿರವಾದ ಮತ್ತು ಪುಷ್ಕಲವಾದ ಭಕ್ತಿ ಯೋಗವನ್ನು ಹೊಂದುವನು. ಅಂದರೆ ಭಗವಂತನ ಸ್ವರೂಪ ರೂಪ ಗುಣವಿಭವ ಐಶ್ವರ್ಯಗಳನ್ನು ತಿಳಿದವನು ಪಾಪ ಅಪನೋದನವಾಗುತ್ತೆ. ಅಂದರೆ ಪಾಪ ಹೊರಟೋಗುತ್ತೆ. ಪಾಪ ಹೋದರೆ ಮುಂದಿದ್ದ ದಾರಿ ಎಲ್ಲ ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಹ ಅಧೋ ಗಚ್ಚಂತಿ ತಾಮಸಾಹ ಅಂತ ಹೇಳ್ತಾನೆ. ಇದೇ ಗೀತೆಯಲ್ಲಿ ಬರುತ್ತೆ. ಆದ್ದರಿಂದ ನಿನಗೆ ಭಗವಂತನ ಚಿಂತನೆ ಮಾಡಬೇಕಾದರೆ ನಿನ್ನ ಪಾಪವೆಲ್ಲ ಕಳೆಯಬೇಕು. ಪಾಪ ಕಳೆಯಲು ಅವನ ಅನಂತ ಕಲ್ಯಾಣ ಗುಣಗಳನ್ನು ಅನುಸಂಧಾನ ಮಾಡಬೇಕು. ಲೋಕದಲ್ಲಿರುವ ಸಕಲ ಪ್ರಾಣಿಗಳ ಎಲ್ಲಾ ಮನೋವೃತ್ತಿಗಳು ನನ್ನ ಸಂಕಲ್ಪಕ್ಕನುಸಾರವಾಗಿ ಆಗುವುದೆಂಬುದನ್ನು ತಿಳಿ. ಎಲ್ಲ ಭಗವತ್ ಸಂಕಲ್ಪ ನೋಡಿದಾಗ ಏನ್ ಕೊಟ್ಟರು, ಏನ್ ಮಾಡಿದ್ರು, ಸರ್ವಂ ಕೃಷ್ಣಾರ್ಪಣ ವಸ್ತು ಅಂದ್ರೆ ನೆನ್ನೆ ಅದೇ ತರಹವಾಗಿ ಮನಸ್ಸಿನ ನಿರೂಪಣ ಸಾಮರ್ಥ್ಯ, ಚೇತನಾಚೇತನ ಪದಾರ್ಥಗಳ ವಿಶೇಷವೆಂದು ಗುರುದ ನಿಶ್ಚಯ ಮತ್ತು ಭ್ರಮೆ ಇಲ್ಲದಿರುವಿಕೆ, ಮನೋವಿಕಾರಕ್ಕೆ ಕಾರಣವಿದ್ದಾಗಲೂ ವಿಕಾರಗೊಳ್ಳದಿರುವ ಮನಸ್ಥಿತಿ, ಕಂಡಂತೆ ಪ್ರಾಣಿಗಳಿಗೆ ಹಿತವಾದ ಮಾತನ್ನಾಡುವುದು, ಅನರ್ಥಾದ ವಿಷಯಗಳಿಂದ ಬಾಹ್ಯೇಂದ್ರಿಯಗಳನ್ನು ತಡೆದು ಗೆಲ್ಲುವಿಕೆ, ಮನಸ್ಸನ್ನು ಹಾಗೆ ಅಡಗಿಸುವುದು, ಆತ್ಮಾನುಕೂಲವಾದ ಅನುಭವ, ತನಗೆ ಪ್ರತಿಕೂಲವಾದ ಅನುಭವ, ತನಗೆ ಅನುಕೂಲಾನುಭವದಿಂದ ಉಂಟಾಗುವ ಮನಸ್ಸಿನ ಉದ್ಧರ್ಷ, ತನ್ನ ಪ್ರತಿಕೂಲಾನುಭವದಿಂದ ಉಂಟಾಗುವ ಮನಸ್ಸಿನ ಖಿನ್ನತೆ, ಮುಂದೆ ಬರುವ ದುಃಖದ ಕಾರಣವನ್ನು ಕಂಡಾಗ ಉಂಟಾಗುವ ಭಯ ನಿವೃತ್ತಿ, ಮತ್ತೊಬ್ಬರ ದುಃಖಕ್ಕೆ ಕಾರಣವಾಗದೇ ಇರುವಿಕೆ, ಸ್ನೇಹಿತರು ಮತ್ತು ಶತ್ರುಗಳಲ್ಲಿ ಸಮಮತಿತ್ವ, ಎಲ್ಲ ಆತ್ಮಗಳನ್ನು ಕಂಡಾಗ ಸಂತೋಷ ಪಡುವುದು, ಶಾಸ್ತ್ರೀಯವಾದ ಭೋಗವನ್ನು ಬಿಟ್ಟುಕೊಟ್ಟು ಅನುಭವಿಸುವ ಕಾಯಕ್ಲೇಶ ರೂಪವಾದ ತಪಸ್ಸು, ತನ್ನದಾದ ಭೋಗ ಪದಾರ್ಥಗಳನ್ನು ಬೇರೆಯವರಿಗೆ ಕೊಡುವ ದಾನ, ಗುಣಗಳ ಪ್ರಸಿದ್ಧಿ, ದೋಷಗಳ ಪ್ರಚಾರ, ಈ ಸಮಸ್ತ ಮನೋವೃತ್ತಿಗಳು ಎಲ್ಲ ಪ್ರಾಣಿಗಳಿಗೂ ನನ್ನ ಸಂಕಲ್ಪದಿಂದಲೇ ಉಂಟಾಗುತ್ತವೆ. ಭಕ್ತಿ ರೂಪವಾದ ಮನೋವೃತ್ತಿ ಉಂಟಾಗುವುದಕ್ಕೂ ನನ್ನ ಸಂಕಲ್ಪವೇ ಮೂಲವೆಂದು ನೆನಪು ಮಾಡಿಕೋ. ಇದೇ ಮುಗಿದೋಯ್ತು. ಏನು ವಿಭೂತಿ ಯೋಗ ಇಂದ್ರಿ ಸಕಲವೂ ನಾನೇನು ತಿಳಿದುಕೋ. ಮನಃಪ್ರವೃತ್ತಿಯ ನನ್ನ ಸಂಕಲ್ಪದಿಂದ ಉಂಟಾಗುತ್ತದೆ. ಭಗವತ್ ಸಂಕಲ್ಪ ಅಂತಾರೆ ದೊಡ್ಡವರು. ಏನ್ ಕೇಳಿದ್ರು ಭಗವತ್ ಸಂಕಲ್ಪ ಇತ್ತು ಆಗ್ಲಿ. ಹುಟ್ಟೂರು ಹೋಗಿದ್ ಬರೋಣ ಅಂದ್ರೆ ಭಗವತ್ ಸಂಕಲ್ಪದಿಂದ ಆರದಂತಾರೆ. ಹಾಗಂದ್ರೆ ಏನು? ಎಲ್ಲವೂ ಅವನ ಸಂಕಲ್ಪದಿಂದ ನಡೆಯುತ್ತದೆ. ಯಾಕಂದ್ರೆ ಲೋಕಮಹೇಶ್ವರ ಎಲ್ಲಿದ್ದಾನೆ? ನನ್ನ ಹೃದಯದಲ್ಲಿದ್ದಾನೆ. ದೇವಸ್ಥಾನಕ್ಕೆ ಹೋಗಿ ನೋಡಬೇಕು ಅಂತಿಲ್ಲ, ಬಟ್ ಹೋಗೋದು ಒಳ್ಳೆಯದು. ಆದರೆ ಎಂದೆಂದಿಗೂ ಹೃದಯ ಕಮಲದಲ್ಲಿರುವುದರಿಂದ ಅಂತರ್ವಹಿಸರ ಸರ್ವಂ ವ್ಯಾಪ್ತ ನಾರಾಯಣ ಸ್ಥಿತ ಅಂತಂದು
ಭಗವಂತ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ತಿಳಿದಬೇಕಾದರೆ ಆತ್ಮಜ್ಞಾನ ಬೇಕು. ಇದನ್ನ ಈ ಅಧ್ಯಾಯದಲ್ಲಿ ಈ ವಿಭೂತಿಯನ್ನು ತಿಳಿದರೆ, ಕಲ್ಯಾಣಗಳನ್ನು ತಿಳಿದರೆ ತಾನೇ ಪಾಪ ನಾಶವಾಗಿ ಸಕಲವೂ ಬೆಳಕಿನಂತೆ ಕಾಣಿಸುತ್ತದೆ. ಭಗವಂತನೇ ನಾನೇ ಎಲ್ಲ ಉಂಟು ಮಾಡುತ್ತೇನೆ ಅಂತಾನೆ. ಏನಂತ? ಅಂತಹವರಿಗೆ ಲೋಕದಲ್ಲಿರುವ ಸಮಸ್ತ ಭೂತಜಾತಿಗಳ ಸೃಷ್ಟಿಗೂ ಸ್ಥಿತಿಗೂ ಕಾರಣವೆಂದು ಯಾರು ಪ್ರಸಿದ್ಧರಾಗಿರುವರೋ ಅವರೂ ಸಹ ನನ್ನ ಸಂಕಲ್ಪಕ್ಕೆ ಪ್ರಯತ್ನಿಸುತ್ತಾರೆ. ಸೃಷ್ಟಿಗೆ ಯಾರು? ಬ್ರಹ್ಮ. ಸಂಹಾರಕ್ಕೆ ಯಾರು? ರುದ್ರ. ಪ್ರಪಂಚವನ್ನ ದೇವಲೋಕ ನಡೆಸ್ತಕ್ಕಂಥವನು ಇಂದ್ರ. ಇವರಿಗೆಲ್ಲ ನಾನೇ ಕಾರಣ, ನನ್ನ ಅಧೀನರಾಗಿದ್ದಾರೆ. ಇದೇ ಭಗವಂತನ ವಿಭೂತಿ. ಮುಂದಕ್ಕಿನ್ನೂ ವಿಸ್ತಾರವಾಗಿ ಹೇಳಿ ತಿಪ್ಪಲ ಶ್ಲೋಕದಲ್ಲಿ ಹೇಳ್ತಾರೆ ಅದನ್ನ. ಕಳೆದ ಮನ್ವಂತರಗಳಲ್ಲಿ ಲೋಕದ ನಿತ್ಯ ಸೃಷ್ಟಿಗಾಗಿ ಸೇರಿಸಲ್ಪಟ್ಟ ಬ್ರಹ್ಮದೇವನ ಮಾನಸಪುತ್ರರಾದ ಭೃಗು, ಮರೀಚಿ, ಅತ್ರಿ, ಪುಲಸ್ತ್ಯ, ಪುಲಹ, ಕ್ರತು, ವಧಿಷ್ಠ ಎಂಬ ಸಪ್ತ ಋಷಿಗಳು ಲೋಕದ ನಿತ್ಯ ಸ್ಥಿತಿ ಪ್ರವರ್ತನಕ್ಕಾಗಿ ಸೃಜಿಸಲ್ಪಟ್ಟ ಬ್ರಹ್ಮಸಾವರ್ಣ, ರುದ್ರಸಾವರ್ಣ, ಧರ್ಮಸಾವರ್ಣ, ದಕ್ಷಸಾವರ್ಣ ಎಂಬ 4 ಮನುಗಳು, ಸಾವರ್ಣಿಕ ಮುನಿಗಳು ಅವರ ಸಂತಾನವಾಗಿ ಈ ಲೋಕದಲ್ಲಿ ಜನಿಸಿದ ಎಲ್ಲಾ ಪ್ರಜೆಗಳು ನನ್ನ ಸಂಕಲ್ಪವನ್ನು ಅನುವರ್ತಿಸುವವರಾಗಿ ಜನಿಸಿದ್ದಾರೆ. ವಮಯೋ ನಿರ್ಮಹತ್ ಬ್ರಹ್ಮ ಅಂತನ್ ಪರಮಾತ್ಮ. ಅದರಿಂದ ಎಲ್ಲರನ್ನು ಹುಟ್ಟಿಸ್ತೇನೆ ಅಂತಾನೆ. ಅಂದರೇನು? ಪರಮಾತ್ಮನಲ್ಲಿ ಸಕಲವೂ ಅಡಗಿದೆ. ಇದೇನು? ವಿಭೂತಿ ಯೋಗ. ಅರ್ಜುನಿಗೆ ಸಾಲಿಲ್ಲ, ಸ್ವಾಮಿ ಇನ್ನೂ ವಿಸ್ತಾರವಾಗಿ ಹೇಳಿ, ಕೇಳಿದಷ್ಟು ಸಂತೋಷ ಅಂತಾರೆ. ಅರ್ಜುನ, ನನ್ನನ್ನುಳಿದು ಸಮಸ್ತವು ತನ್ನ ಉತ್ಪತ್ತಿ, ಸ್ಥಿತಿ ಮತ್ತು ಪ್ರವೃತ್ತಿಗಳಿಗೆ ನನ್ನನ್ನೇ ಅವಲಂಬಿಸಿರುವುದೆಂಬ ಈ ನನ್ನ ಐಶ್ವರ್ಯವನ್ನು, ಯಾವ ದೋಷ ಗಂಧವೂ ಇಲ್ಲದ ಹಾಗೂ ಸಮಸ್ತ ಕಲ್ಯಾಣ ಗುಣಗಳನ್ನು ಹೊಂದಿರುವ ನನ್ನ ಈ ಯೋಗವನ್ನು ಯಾವನು ಇದ್ದಿದ್ದ ಹಾಗೆ ತಿಳಿಯುವನೋ ಅವನು ಅಪ್ರಕಂಪ್ಯವಾದ ಭಕ್ತಿ ಯೋಗದೊಡನೆ ಕೂಡುವನು. ಭಕ್ತಿ ವಿವೃದ್ಧಿಯಾಗಬೇಕಾದರೆ, ಅಧಿಕವಾಗಬೇಕಾದರೆ ಭಗವಂತನ ಈ ಗುಣಗಳನ್ನು ಅನುಸಂಧಾನ ಮಾಡಬೇಕು. 100 ಬಾಧಕಗಳು ಉಂಟಾದರೂ ಅಂಥವನ ಭಕ್ತಿಯೋಗ ಕದಲದು. ಅಚಲವಾದ ಭಕ್ತಿ ಸಾಮಾನ್ಯವಾದ ಭಕ್ತಿಯಲ್ಲ. ಭಕ್ತಿ ಇಂತಹ ಭಕ್ತಿ 3 ಸ್ಟೇಜಸ್ ಅಲ್ಲಿ ಹೇಳ್ತಾರೆ. ನಮ್ಮಾಳ್ವಾರರಿಗೂ ಸಹ ಪರಭಕ್ತಿ, ಪರಜ್ಞಾನ, ಪರಮ ಭಕ್ತಿ ಈ 3 ಸ್ಟೇಜ್ ಬಂದೇ ಇರ್ತದೆ. ಪರಭಕ್ತಿ ಪರಮಾತ್ಮನಲ್ಲಿ ಭಕ್ತಿ, ಪರಜ್ಞಾನ ಪರಮಾತ್ಮ ವಿಷಯ ಜ್ಞಾನ, ಪರಮ ಭಕ್ತಿ ಅವನ್ ಬಿಟ್ರೆ ನೀವು ಬದುಕೋಕೆ ಆಗಲ್ಲ. ಅಂದ್ರೆ ಏನು? ಆತನನ್ನ ನೆನೆಸ್ಕೊಂಡ್ಬಿಟ್ರೆ ನೀವು 1 ನಿಮಿಷ ಬಿಟ್ಟಿರಲಿಕ್ಕಾಗಕ್ಕಂತಹ ಭಕ್ತಿ. ಅದನ್ನ ಲಕ್ಷ್ಮಣ ದೇವರು ರಾಮಾಯಣದಲ್ಲಿ ಹೇಳ್ತಾರೆ, ಜಲಾನ್ಮತ್ಸ್ಯ ಯುವೋದ್ಧೃತೌ ಅಂತ. 5 ನಿಮಿಷ ನೀನು ಬಿಟ್ಟಿದ್ರೆ ಹೇಗೆ ನೀರಿಂದ ಬಂದ ಮೀನು ಸತ್ತು ಹೋಗುತ್ತೋ ಅದೇ ತರಹವಾಗಿ ನಾವು ನಿಮ್ಮನ್ನು ಬಿಟ್ಟಿರಲಾರವು ಅಂತಂತಾರೆ. ಅದೇ ತರಹವಾಗಿ ಭಕ್ತಿಯೋಗವನ್ನು ಕುರಿತು ಜ್ಞಾನವು ಭಕ್ತಿಯೋಗವನ್ನು ಹೊಮ್ಮಿಸುವುದೆಂಬುದನ್ನು ನೀನೇ ಕಾಣುವುದರಲ್ಲಿ ಸಂಶಯವಿಲ್ಲ. ಆದ್ದರಿಂದ ನನ್ನ ಕಲ್ಯಾಣಗಳ ಜ್ಞಾನವಿರಬೇಕು, ನಾನೇ ಎಲ್ಲ ತಿಳಿದುಕೊಳ್ಳಬೇಕು. ಸರಿ ಸ್ವಾಮಿ. ಕ್ವಶನ್ 4ನೇದು, ದೇವದೇವ, ಈ ನಿನ್ನ ವಿಭೂತಿಯ ಜ್ಞಾನವನ್ನು ಚೆನ್ನಾಗಿ ಹೊಂದಿರುವ ಭಕ್ತರು ನಿನ್ನ ಭರಿಸುವ ಬಗೆಯಾದರೂ ಯಾವುದು? ಸ್ವಾಮಿ ಎಲ್ಲ ತಿಳ್ಕೊಳ್ತಾನೆ, ಅವನ್ನ ಹೇಗೆ ನಿನ್ನ ಪೂಜಿಸ್ತಾನಪ್ಪ, ಹೇಗೆ ಭಜಿಸುತ್ತಾನೆ ಅದನ್ನ ಹೇಳು. ಸರಿ ಅರ್ಜುನ, ನನ್ನ ವಿಭೂತಿ ಜ್ಞಾನವು ಭಕ್ತಿ ರೂಪವಾಗಿ ಪರಿಣಮಿಸುತ್ತದೆ, ಭಕ್ತಿ ರೂಪಾಪನ್ನವಾದ ಜ್ಞಾನವಾಗುತ್ತದೆ. ವಿಭೂತಿ ಐಶ್ವರ್ಯ, ಭಗವಂತನ ಐಶ್ವರ್ಯ ಸಂಕಲ್ಪದಿಂದ ಸಕಲವು ಉತ್ಪತ್ತಿಯಾಗುತ್ತೆ ಅಂತಾನೆ. ವಿಚಿತ್ರವಾದ ಈ ಚಿದಚಿತ್ ಪ್ರಪಂಚಕ್ಕೆ ನಾನು ಉತ್ಪತ್ತಿ ಕಾರಣವೆಂದು, ಇವೆಲ್ಲವೂ ನನ್ನಿಂದಲೇ ಪ್ರವರ್ತಿಸುತ್ತಿರುವೆನೆಂದು, ಇವೆಲ್ಲವೂ ನನ್ನ ಸ್ವಾಭಾವಿಕವಾದ ವಿಭೂತಿ ಎಂದು, ನಾನು ನಿರಂಕುಶನಾದ ಈಶ್ವರನೆಂದು ತಿಳಿತಾರೆ. ನನ್ನನ್ನು ಪೂಜೆ ಮಾಡ್ತಾರೆ. ಸೌಶೀಲ್ಯ, ಸೌಂದರ್ಯ, ವಾತ್ಸಲ್ಯ ಮೊದಲಾದ
ಕಲ್ಯಾಣ ಗುಣಗಳ ಯೋಗವು ನನಗಿದೆ ಎಂದು ಅರಿತವರಾಗಿ ಜ್ಞಾನಿಗಳು ಭಾವ ಸೌಂದರ್ಯರಾಗಿ ನನ್ನನ್ನೇ ಬಯಸುವರಾಗಿ ನನ್ನನ್ನು ಭಜಿಸುತ್ತಾರೆ. ಜ್ಞಾನಿಯು ಭಗವಂತನನ್ನು ನೋಡ್ತಕ್ಕಂಥ ವಿಧಾನ ಏನು? ಎಲ್ಲವೂ ಅವನ ವಿಭೂತಿ, ಅವನ ಸಂಕಲ್ಪ. ನನ್ನನ್ನು ಇಂಥ ಭಕ್ತರು ಹೇಗೆ ಬೆಳೆಸುವುದೆಂಬುದನ್ನು ತಿಳಿಸುವನು ಕೇಳು. ಇನ್ನು ಮುಂದಕ್ಕೆ ಹೇಳ್ತಾನೆ, ಅಂಥ ಭಕ್ತೋತ್ತಮರು ತಮ್ಮ ಮನಸ್ಸನ್ನು ನನ್ನಲ್ಲಿಟ್ಟವರಾಗಿ ನನ್ನಲ್ಲಿಯೇ ತಮ್ಮ ಪ್ರಾಣವನ್ನು ಹೊಂದಿದವರಾಗಿ ಅನನ್ಯಾಶ್ಚಿಂತೆಯಂತೋ ಮಾಂ ಏತನಾ ಪ್ರಿಯವಾಸರೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. 9ನೇ ಅಧ್ಯಾಯದಲ್ಲಿ 23. ಎಂದರೆ ನಾನಿಲ್ಲದೆ ಬದುಕಲು ಅಸಮರ್ಥರಾಗಿ ಒಬ್ಬರಿಗೊಬ್ಬರು ತಾವು ತಾವು ಅನುಭವಿಸಿ ಎನ್ನ ಕಲ್ಯಾಣ ಗುಣಗಳನ್ನು ತಿಳಿಸುವುದರಾಗಿ ನನ್ನ ದಿವ್ಯವೂ ರಮಣೀಯವೂ ಆದ ಲೀಲಾ ಚೇಷ್ಟಿತೆಗಳನ್ನು ಪರಸ್ಪರ ಹೇಳುವವರಾಗಿ ವರ್ಣನೆ ಮಾಡುವರು. ಅನನ್ಯ ಪ್ರಯೋಜನವಾದ ಆ ವಚನದಿಂದಲೇ ಸಂತೋಷಗೊಳ್ಳುವರು. ಮಚ್ಚಿತ್ತಾ ಮುದ್ಗರ ಪ್ರಾಣಾ ಬೋಧೆಯಂತ ಪರಸ್ಪರಂ ತುಷ್ಯಂತಿ ಚ ರಮಂತಿ ಚ ಅಂತ ಹೇಳ್ತಾನೆ ಪರಮಾತ್ಮ. ಕೇಳುವವರಾದರೂ ತಮಗೆ ಅತ್ಯಂತ ಪ್ರಿಯವಾದ ಆ ಶ್ರವಣದಿಂದ ನಲಿಯುವರು. ಅರ್ಜುನ, ಹೀಗೆ ಭಗವಂತನ ನನ್ನ ಗುಣಗಳ ಮತ್ತು ವಿಭೂತಿಯ ಜ್ಞಾನವು ಭಕ್ತಿಯ ಉತ್ಪತ್ತಿಗೂ ವೃದ್ಧಿಗೂ ಕಾರಣವಾಗುತ್ತದೆ. ಭಕ್ತಿ ಉತ್ಪತ್ತಿಯಾಗಬೇಕೇ? 10ನೇ ಅಧ್ಯಾಯ ಓದಿ. ಭಕ್ತಿ ಬೆಳೆಯಬೇಕೇ? 10ನೇ ಅಧ್ಯಾಯ ಓದಿ. ಏನು ಓದಿದ್ರೆ ಹಾಗಂತಂದ್ರೆ ಭಕ್ತಿಯ ವಿಷಯ ತಿಳ್ಕೊಳ್ಳೋದು ಬೇರೆ. ಭಕ್ತಿ ವರ್ಧನೆಗೆ ನೀವು ಆತನ ಕಲ್ಯಾಣ ಗುಣಗಳ ಆನಂದವನ್ನು ಎಲ್ಲವೂ ಅವನದಿರತಕ್ಕಂತಹ ವಿಷಯ ತಿಳ್ಕೋಬೇಕು. ಅವನ ಸಂಕಲ್ಪ ಇರುತ್ತದೆ, ಸಕಲವು ಹುಟ್ಟುತ್ತೆ ಅಂತ ತಿಳಿಬೇಕು. ಅವರು ನನ್ನೊಡನೆ ಯಾರು ಭಕ್ತಿಯುಕ್ತರು ಸತತವಾದ ಯೋಗವನ್ನು ಬಯಸಿ ನನ್ನನ್ನು ಹೀಗೆ ಪ್ರವೃದ್ಧವಾದ ಭಕ್ತಿಯೊಡನೆ ಭಜಿಸುವವರಿಗೆ ಪರಿಪಕ್ವವಾದ ಬುದ್ಧಿ ಯೋಗವನ್ನು ನಾನು ಪ್ರೀತಿಪೂರ್ವಕವಾಗಿ ನೀಡುತ್ತೇನೆ. ತೇಷಾಂ ಜರಯುಕ್ತಾನಾಂ ದದಾಮ್ಯಹಂ ಬುದ್ಧಿಯೋಗಂ ದದಾಮ್ಯಹಂ ಅಂತಾನೆ. ಆ ಬುದ್ಧಿಯೋಗದಿಂದ ಅವರನ್ನು ಸೇರುತ್ತಾರೆ. ಈ ಬುದ್ಧಿಯೋಗದ ಉತ್ಪತ್ತಿಗೆ ಪ್ರತಿಬಿಂಬವಾರನ್ನು ನಾನೇ ಕಳೆದು ಹಾಕುತ್ತೇನೆ. ಅದಕ್ಕೇನೇನು ತೊಂದರೆ ಇದೆಯೋ ಆ ತೊಂದರೆಯನ್ನು ನಾನೇ ಕಳೆದು ಹಾಕುತ್ತೇನೆ. ಇಂಥ ಭಕ್ತರಿಗೆ ಅನುಗ್ರಹ ಮಾಡುವುದಕ್ಕಾಗಿ ಅವರ ಅನುವೃತ್ತಿಯಲ್ಲಿ ನಾನೇ ನೆಲೆ ನಿಂತವನಾಗಿ ನನ್ನ ಕಲ್ಯಾಣ ಗುಣಗಳನ್ನು ಪ್ರದರ್ಶಿಸುವುದನಾಗಿ ನನ್ನನ್ನು ಕುರಿತ ಜ್ಞಾನವೆಂಬ ಪ್ರಕಾಶಯುಕ್ತವಾದ ದೀಪದಿಂದ ಜ್ಞಾನಕ್ಕೆ ವಿರೋಧಿಯಾರದು ಪ್ರಾಚೀನ ಕರ್ಮ ರೂಪವಾರದು ಆದ ಅಜ್ಞಾನದಿಂದ ಮೂಡಿದ ವಿಷಯ ಪ್ರಾವಣ್ಯ ರೂಪವಾದ ಕತ್ತಲೆಯನ್ನು ನಾಶಪಡಿಸುತ್ತೇನೆ. ಅಂದರೆ ಭಗವದ್ಜ್ಞಾನಕ್ಕೆ ಬೇಕಾಗಿರತಕ್ಕಂತಹ ಎಲ್ಲ ಕಾರ್ಯವನ್ನು ನಾನೇ ಮಾಡಿಕೊಡುತ್ತೇನೆ ಹಾಗಂತಾನೆ ಪರಮಾತ್ಮ. ಪರಮಾತ್ಮನಿಗೆ ಚಿಂತನೆ ಮಾಡುವುದರಿಂದ ನಮಗೇನು ಸಿಗುತ್ತೆ? ಅವನ ಧ್ಯಾನ ಮಾಡಲು ಅವನೇ ದಾರಿ ಮಾಡಿಕೊಡ್ತಾನೆ ಅಂತಂತಾನೆ. ಸರಿ ಸ್ವಾಮಿ, ಇನ್ನೊಂದು ಪ್ರಶ್ನೆ. ಇತರ ಎಲ್ಲಾ ಪದಾರ್ಥಗಳಿಗಿಂತಲೂ ವಿಲಕ್ಷಣವು ನೀನು ಎಂದು ನಿನ್ನ ಐಶ್ವರ್ಯವು ಅಸಾಧಾರಣದಿಂದ ಕೇಳಿ ನನಗೆ ಆನಂದವಾಯಿತು. ಈ ನಿನ್ನ ವಿಭೂತಿಯನ್ನು ವಿಸ್ತಾರವನ್ನು ಕೇಳಬೇಕೆಂದು ಆಸೆ ನನಗುಂಟಾಗಿದೆ. ಸ್ವಾಮಿ, ನೀವು ಹೇಳಿದ್ದೆಲ್ಲ ಗೊತ್ತಾಗಿದೆ. ಇನ್ನು ಸ್ವಲ್ಪ ಡೀಟೇಲ್ ಆಗಿ ಹೇಳಿ. 20 ಶ್ಲೋಕ ಮೇಲೆ ಈ 18 ಶ್ಲೋಕ ಆಗುತ್ತೆ. ಸರಿ, ಇನ್ನು ಸ್ವಲ್ಪ ಡೀಟೇಲ್ ಹೇಳಿ ಸ್ವಾಮಿ, ಕೇಳಬೇಕು. ದೇವ, ಶ್ರುತಿಗಳು ಯಾರನ್ನು ಪರಬ್ರಹ್ಮವೆಂದು ವಿಭೂತಿ ವಿಸ್ತಾರ ಇದು ಪರಂಜ್ಯೋತಿ ಎಂದು ಪರಮ ಪವಿತ್ರವೆಂದು ಸಾರುವವೋ ಅವನು ನೀನೇ ಸರಿ. ಪರಂಬ್ರಹ್ಮ, ಪರಂಜ್ಯೋತಿ, ಪರಮ ಪವಿತ್ರ, ಉತ್ತಮ ಪುರುಷ ಇದೆಲ್ಲ ವೇದದಲ್ಲಿ ಬರುತ್ತೆ. ಅವನು ಯಾರು? ನೀನೇ ಕೃಷ್ಣ ಪರಮಾತ್ಮ. ಅದಕ್ಕೆ ಎತ್ಕರೋಷಿ ಯದಶ್ನಾಸಿ ಕೃಷ್ಣಾರ್ಪಣ ಅಂತ ಹೇಳು ಅಂತ ಹೇಳಿತ್ತು. ತಜ್ಞರಾದ ಎಲ್ಲಾ ಋಷಿಗಳು ನಿನ್ನನ್ನೇ ಪರಮ ವ್ಯೋಮ ನಿಲಯನಾದ ದಿವ್ಯನು, ಶಾಶ್ವತನು ಆದ ಪುರುಷನೆಂದು, ಆದಿ ದೇವನೆಂದು, ಕರ್ಮಕರ್ತೃ ಜನ್ಮರಹಿತನಾದ ಅಜನೆಂದು. ಅವನು ಹುಟ್ಟಿಲ್ಲ. ಜ ಅಂದ್ರೆ ಹುಟ್ಟುವುದು, ಅಜ ಅಂದ್ರೆ ಹುಟ್ಟಿಲ್ಲದವನು. ಯಾರು? ಕೃಷ್ಣ ಪರಮಾತ್ಮ. ಆದ್ರೆ ಹುಟ್ಟದಾನಲ್ರಿ ಅಂದರೆ ಅಜಾಯಮಾನೋ ಬಹುಧಾ ವಿಜಾಯತೆ.
பிறப்பிலி பல்பெருவி பிறக்கும் பெருமான். ಆಳ್ವಾರ್ ಹೇಳಿದಕ್ಕೆ ಪಿರಪ್ಪಿಲಿನ ಜನ್ಮವಿಲ್ಲದೆ ಇರದಕ್ಕೂ ಅನೇಕ ಜನ ತೆಗೆದಾನೆ. ಆದರೆ ಅವನು ತೆಗೆದ ಜನ್ಮ ಕೃಪೆಗೋಸ್ಕರವಾಗಿ ಹೊರತು, ನಮ್ಮ ಅನುಗ್ರಹಕ್ಕೋಸ್ಕರವಾಗಿ ಹೊರತು, ಅವನ ಸ್ವೇಚ್ಛೆಯಿಂದ ಹುಟ್ಟಿದಾನೆ ಹೊರತು ಕನವರಿಂದ ಅಲ್ಲ. ಪರಮಾತ್ಮ ಸರ್ವವ್ಯಾಪಕ, ವಿಭೂ ಅಂದ್ರೆ ಎಲ್ಲೆಲ್ಲೂ ವ್ಯಾಪರಿಸಿರ್ತಕ್ಕಂಥವನು. ಅದೇ ರೀತಿಯಲ್ಲಿ ನಾರದರು, ಅಸಿತರು, ದೇವದರು, ವ್ಯಾಸರು, ಸರ್ವಜ್ಞನಾದ ನೀನು, ಬ್ರಹ್ಮಾದಿಗಳಿಗೂ ಗುರುವಾದವನಾದ ನೀನು ಸಹ ಹಾಗೆಯೇ ಹೇಳುತ್ತಿದ್ದೀಯೇ. ಆದ್ದರಿಂದ ಅಪ್ಪ ಕೇಶವ, ಆಪ್ತಧರ್ಮವಾದ ವೇದಗಳಿಂದಲೂ ಆಪ್ತರಾದ ಮಹರ್ಷಿಗಳಿಂದಲೂ ನಿನ್ನಿಂದಲೂ ಹೇಳಲ್ಪಟ್ಟ ಇದೆಲ್ಲವೂ ತತ್ವವನ್ನು ಇದ್ದ ಹಾಗೆ ತಿಳಿಸುವುದೆಂದು ಭಾವಿಸುತ್ತೇನೆ. ನೀವು ಹೇಳಿದ್ದೆಲ್ಲ ಸತ್ಯ ಸ್ವಾಮಿ, ಒಪ್ಕೊಳ್ತೀನಿ. ನಾನು ಅಜ್ಞ. ಗುಣಗಳನ್ನು ಸುಮ್ಮನೆ ಆರೋಪ ಮಾಡಿ ಪ್ರಶಂಸೆ ಮಾಡುವುದೆಂದು ಭಾವಿಸುವುದಿಲ್ಲ. ನಿನಗೆ ಶಿಷ್ಯನಾಗಿ ಬಂದಿದ್ದೇನೆ ಎಂದು ನಿನ್ನಲ್ಲಿ ಶರಣ ಹೋದ ನನಗೆ ನಿನ್ನ ಅಸಾಧಾರಣವು, ಸ್ವಾಭಾವಿಕವು, ಸಮಾಭ್ಯತಿಕರಹಿತವು ಆದ ಐಶ್ವರ್ಯವನ್ನು, ಕಲ್ಯಾಣ ಗುಣಗಳ ಅನಂತತೆಯನ್ನು ನೀನು ದಯೆಯಿಂದ ತಿಳಿಸಿದ್ದೀಯೇ. ಆಳದಿಂದ ಇವೆಲ್ಲವೂ ಸತ್ಯವೇ ಸರಿ. ಇದೊಂದು ಕಡೆ ಇರಲಿ. ನಿರತಿಶಯವಾದ ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ, ವೀರ್ಯ ಮತ್ತು ತೇಜಸ್ಸುಗಳು ನಿಧಿಯಾದ ಭಗವಂತನೇ. ಭಗವತ್ಸವ ನಿರ್ವಚನೆ ಹಾಗೆ: ಜ್ಞಾನ, ಶಕ್ತಿ, ಬಲ, ಐಶ್ವರ್ಯ, ವೀರ್ಯ, ತೇಜಸ್ಸು. ಶಕ್ತಿ ತೇಜಸ್ಸು ನಿಧಿಯಾದವನೇ. ಪರಿಮಿತವಾದ ಜ್ಞಾನವುಳ್ಳ ದೇವತೆಗಳಾಗಲಿ ದಾನವರಾಗಲಿ ನಿನ್ನ ವೈಭವ ಪ್ರಕಾರವನ್ನು ಹೇಗೆ ತಾನೇ ಅರಿತಾರೋ? ನೆಕ್ಸ್ಟ್ ಪ್ರಶ್ನೆ. ನಿನ್ನ ವೈಭವ ಎಲ್ಲರಿಗೂ ಹೆಂಗ್ ಗೊತ್ತಾಗುತ್ತಪ್ಪ? ಸ್ವಲ್ಪ ಹೇಳಿ, ನಮಗೆ ಕೇಳಬೇಕು ಅಂತ ಆಸೆ. ಅಪ್ಪ ಪುರುಷೋತ್ತಮ, ನಿನ್ನ ವೈಭವವನ್ನು ದೇವಾದಿಗಳು ಹೇಳಲಾರರು. ನಿನ್ನ ಜ್ಞಾನದಿಂದ ನಿನ್ನನ್ನು ನೀನೇ ತಿಳಿಯುವಿ. ಯಾರಿಗೂ ಹೇಳಕ್ಕಾಗಲ್ಲ, ನೀನೇ ಹೇಳಬೇಕು. ಎಲ್ಲಾ ಪ್ರಾಣಿಜಾತಗಳ ಉತ್ಪತ್ತಿಗೆ ಕಾರಣನಾದವನೇ, ಎಲ್ಲಾ ಭೂಜಾತಗಳನ್ನು ನೇಮಿಸುವವನೇ, ದೇವತೆಗಳಿಗೂ ಪ್ರಭದೇವತೆಯಾದವನೇ, ಜಗತ್ತಿಗೆ ಒಡೆಯನಾದವನೇ, ನಿನಗೆ ಅಸಾಧಾರಣವಾದ ವಿಭೂತಿಗಳು ಯಾವುವು ಇವೆಯೋ ಅವೆಲ್ಲವನ್ನು ನೀನೇ ಪೂರ್ಣವಾಗಿ ಹೇಳಬೇಕು. ಯಾವ ಅನಂತವಾದ ವಿಭೂತಿಗಳಿಂದ ಕೂಡಿದವನಾಗಿ ಈ ಲೋಕಗಳನ್ನೆಲ್ಲ ನೀನು ನಿಯಾಮಕನಾಗಿ ವ್ಯಾಪಿಸಿರುವೆಯೋ ಆ ವಿಭೂತಿಗಳನ್ನೆಲ್ಲ ನನಗೆ ಕರುಣೆಯಿಂದ ತಿಳಿಸಬೇಕು. ಭಕ್ತಿಯೋಗನಿಷ್ಠನಾದ ನಾನು ಧ್ಯೇಯನು, ಪರಿಪೂರ್ಣ ಐಶ್ವರ್ಯಮತವಾದ ಕಲ್ಯಾಣಗಳೊಡನೆ ಕೂಡಿದವನು ಆದ ನಿನ್ನನ್ನು ಹೇಗೆ ಧ್ಯಾನಿಸಿರಬೇಕು ಅಂತ ತಿಳಿಸು. ಹೇ ಭಗವನ್, ಇದುವರೆಗೆ ನೀನು ಹೇಳಿದ ಬುದ್ಧಿ, ಜ್ಞಾನ ಅದರ ಮನೋವೃತ್ತಿಗಳಿಗಿಂತ ವ್ಯತಿರಿಕ್ತವಾದ ಇತರ ಯಾವ ಭಾವಗಳಲ್ಲಿ ನಾನು ನಿನ್ನನ್ನು ನಿಯಂತ್ರಿಸುವೆಂದು ಧ್ಯಾನ ಮಾಡಬೇಕು. ಇನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳಿ ಸ್ವಾಮಿ, ಹೇಗೆ ನಿಮ್ಮನ್ನು ನೋಡಬೇಕು? ಹೇ ಜನಾರ್ದನ, ನಾನು ಎಲ್ಲಕ್ಕೂ ಕಾರಣ, ನನ್ನಿಂದ ಎಲ್ಲವೂ ಪ್ರವರ್ತಿಸುತ್ತದೆ ಎಂದು ನೀನು ಸಂಗ್ರಹವಾಗಿ ಹೇಳಿದ ನಿನ್ನ ಯೋಗವನ್ನು, ನಿಯಮನವನ್ನು ಮತ್ತೆ ವಿಸ್ತಾರವಾಗಿ ಹೇಳುವವನಾಗು. ಅವನು ಹೇಳಿದ್ದೆಲ್ಲ ಕೇಳ್ಕೊಂಡಿದ್ದೀರಿ, ಅದನ್ನೇ ಹೇಳಿ ಇನ್ನೂ ವಿಸ್ತಾರವಾಗಿ ಹೇಳೋದು ಪ್ರಯತ್ನ. ನಿನ್ನ ಮಹಾತ್ಮೆ ಎಂಬ ಈ ಅಮೃತವನ್ನು ನಿನ್ನಿಂದ ಕೇಳಿರುವುದರಲ್ಲಿ ನನಗೆ ತೃಪ್ತಿ ಎಂಬುದೇ ಇಲ್ಲ. ನನ್ನ ಈ ಅತೃಪ್ತಿ ಇವು ನಿನಗೆ ತಿಳಿದೇ ಆಗಿದೆ. ಇನ್ನು ಸ್ವಲ್ಪ ವಿಷಯವಾಗಿ ಹೇಳಿ ಸ್ವಾಮಿ ಅಂತ ಕೇಳ್ತಾನೆ. ಅದು 20 ಶ್ಲೋಕದಲ್ಲಿ ಹೇಳ್ತಾರೆ. ಏನಂತ? ಸರಿ ಅಪ್ಪ ಗುರುಶ್ರೇಷ್ಠ, ಸಮಗ್ರವಾಗಿ ನನ್ನ ವಿಭೂತಿಗಳನ್ನು ಹೇಳಲು ಅಶಕ್ಯ, ಸಂಪೂರ್ಣವಾಗಿ ಹೇಳೋಕ್ಕಾಗಲ್ಲಯ್ಯ. ಅವು ಅನಂತ. ಕೆಲವು ಮುಖ್ಯವಾದದನ್ನು ಮಾತ್ರ ಹೇಳ್ತೇನೆ, ಅದನ್ನು ತಿಳ್ಕೊ. ಬುದ್ಧಿಮತಾಮಸ್ಮಿ, ಬುದ್ಧಿಯ ಪ್ರವರ್ತನ ನಾನೇ ಮಾಡುವನು. ನೀನು ಈ ಕೆಲಸ ಮಾಡಬೇಕಾದರೂ ನಾನೇ ಪ್ರವರ್ತಿಸುವನು. ಈಶ್ವರೇ ಕರ್ತೃತ ಬುದ್ಧಿ ತಿಳ್ಕೋಬೇಕು. ಹೃತ್ಕಮಲವಾಸ, ನಾನಿಲ್ಲದೆ ಯಾವ ಪದಾರ್ಥವೂ ಇಲ್ಲ. ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ನಾನು ಎಲ್ಲರಿಗೂ ಆಧಾರ, ನಾನು ಎಲ್ಲರಿಗೂ ನಿಯಾಮಕ, ನಾನು ಶೇಷಿ, ನಾನು
ಅಂತರಾತ್ಮ. ಆತ್ಮಗಳಿಗೆಲ್ಲ ಆತ್ಮ. ಉತ್ಪತ್ತಿ ಸ್ಥಿತಿ ಲಯ ಎಲ್ಲ ನನ್ನಿಂದಲೇ. ಅಂದರೆ ಸೃಷ್ಟಿ ಸ್ಥಿತಿ ಲಯ. ಚೈತನ್ಯ, ಜಪಯಜ್ಞ, ಸೃಷ್ಟಿಕರ್ತ, ಪಾಲನಕರ್ತ, ಪ್ರಳಯಕರ್ತ, ವಾದ, ಶ್ರೀ, ಜಯ, ನಿಶ್ಚಯ, ಮಾರ್ಗಶೀರಮಾಸ, ವಸಂತ ಋತು, ಜೂಜು, ತೇಜಸ್ಸು, ಜಯ, ನಿಶ್ಚಯ, ವ್ಯಾಸ, ಕುಶನ, ದಂಡನಿಯಮನ, ಜಯೋಪಾಯ, ಮೌನಿ, ಬೀಜ, ಹೀಗೆ ನನ್ನ ವಿಭೂತಿಗಳಿಗೆ ಕೊನೆಯೇ ಇಲ್ಲ. ಆಯ್ತೆ? ಸರಿ, ಕೆಲವೊಂದು ಮಾತ್ರ ಹೇಳ್ತೀನಿ ಕೇಳಿ. ದ್ವಾದಶಾದಿತ್ಯರಲ್ಲಿ ವಿಷ್ಣು, ಜ್ಯೋತಿಷ್ಯಗಳಲ್ಲಿ ಸೂರ್ಯ, ಮರುತ್ತುಗಳಲ್ಲಿ ಮರೀಚಿ, ನಕ್ಷತ್ರಗಳಲ್ಲಿ ಪತಿಯಾದ ಚಂದ್ರ, ವೇದಗಳಲ್ಲಿ ಸಾಮವೇದ, ದೇವತೆಗಳಲ್ಲಿ ಇಂದ್ರ, ಏಕಾದಶ ರುದ್ರರಲ್ಲಿ ಶಂಕರ, ಪುರೋಹಿತರಲ್ಲಿ ಬೃಹಸ್ಪತಿ, ಯಕ್ಷರಾಕ್ಷಸರಲ್ಲಿ ವೈಶ್ರವಣ, ಸೇನೋಪರಿಗಳಲ್ಲಿ ಸ್ಕಂದ, ಅಷ್ಟವಸುಗಳಲ್ಲಿ ಅಗ್ನಿ, ಜಲಾಶಯಗಳಲ್ಲಿ ಸಾಗರ, ಪರ್ವತಗಳಲ್ಲಿ ಮೇರು, ಮಹರ್ಷಿಗಳಲ್ಲಿ ಭೃಗು, ವೃಕ್ಷಗಳಲ್ಲೆಲ್ಲ ಅಶ್ವತ್ಥ, ಗಂಧರ್ವರಲ್ಲಿ ಚಿತ್ರರಥ, ಪರ್ವತ ಮಾತ್ರಗಳಲ್ಲಿ ಅಂದರೆ ಸ್ಥಿರವಾಗಿರುವುದರಲ್ಲಿ ಹಿಮಾಲಯ, ದೇವಋಷಿಗಳಲ್ಲಿ ನಾರದ, ಸಿದ್ಧರಲ್ಲಿ ಕಪಿಲಮುನಿ, ಅಶ್ವಗಳಲ್ಲಿ ಉಚ್ಚೈಷ್ಟವಸ್ಸು, ಪಾಂಡವರಲ್ಲಿ ನೀನೆ ಧನಂಜಯ, ಅಷ್ಟದಿಗ್ಗಜಗಳಲ್ಲಿ ಐರಾವತ, ಕರೆಯುವ ಹಸುಗಳಲ್ಲಿ ಸುರಭಿ, ಮನುಷ್ಯರಲ್ಲಿ ರಾಜ, ಒಂದು ಹೆಡೆ ಸರ್ಪಗಳಲ್ಲಿ ವಾಸುಕಿ, ಅನೇಕ ಹೆಡೆ ಸರ್ಪಗಳಲ್ಲಿ ಅನಂತ, ಆಯುಧಗಳಲ್ಲಿ ವಜ್ರ, ಮನುಷ್ಯರಲ್ಲಿ ರಾಜ, ಜನನಿಹೀರಗಳಾದವರಲ್ಲಿ ಕಂದರ್ಪ, ಜಲವಾಸಿಗಳಲ್ಲಿ ವರುಣ, ವೃಷ್ಣಿಯಲ್ಲಿ ವಾಸುದೇವ. ವೃಷ್ಣಿ ಎಂದರೆ ಯದುವಂಶದಲ್ಲಿ ಒಂದು ವಂಶ. ಪಿತೃಗಳಲ್ಲಿ ಅರಿಯಮ, ಪಕ್ಷಗಳಲ್ಲಿ ಗರುಡ, ಪಕ್ಷಿಗಳಲ್ಲಿ ದಂಡನೆ ನೀಡುವವರಲ್ಲಿ ಯಮದೇವ, ಗಮನ ಸ್ವಭಾವವುಳ್ಳವರಲ್ಲಿ ಪವನ, ದೈತ್ಯರಲ್ಲಿ ಪ್ರಹ್ಲಾದ, ಶಸ್ತ್ರಧಾರಿಗಳಲ್ಲಿ ರಾಮ, ಅನರ್ಥ ಪ್ರಾಪ್ತಿಯನ್ನೆನ್ನಿಸುವುದರಲ್ಲಿ ಕಾಲ, ಜಲಚರಗಳಲ್ಲಿ ಮೊಸಳೆ, ಕಾಡು ಪ್ರಾಣಿಗಳಲ್ಲಿ ಸಿಂಹ, ನರಿಗಳಲ್ಲಿ ಗಂಗೆ, ವಿದ್ಯೆಗಳಲ್ಲೆಲ್ಲ ಪರಮಾತ್ಮ ವಿದ್ಯೆ, ಅಕ್ಷರಗಳಲ್ಲಿ ಅಕಾರ, ಸಮಾಸ ಸಮೂಹದಲ್ಲಿ ದ್ವಂದ್ವ, ಕಲಾ ಮುಹೂರ್ತಗಳಲ್ಲಿ ಕಾಲ, ಸೃಜಿಸುವ ಹಿರಣ್ಯಗರ್ಭ, ಪ್ರಾಣಾಪಹಾರದಲ್ಲಿ ಮೃತ್ಯು, ಉತ್ಪತ್ತಿ ಕರ್ಮದಲ್ಲಿ ಉತ್ಪತ್ತಿ, ನಾರ್ಯರಲ್ಲಿ 7 ಕೀರ್ತಿ, ಸ್ಮೃತಿ, ಮೇಧ, ಕ್ಷಮ, ವಾಕ್, ಧೃತಿ, ಶ್ರೀ, ಸಾಮಗಳಲ್ಲಿ ಬೃಹತ್ ಸಾಮ, ಛಂದಸ್ಸುಗಳಲ್ಲಿ ಗಾಯತ್ರಿ. ನನ್ನ ಅಚಿಂತ್ಯ ಶಕ್ತಿಯು ಇವೆಲ್ಲ ಒಂದು ಭಾಗವೆಂದು ತಿಳಿ. ಅಚಿಂತ್ಯ ಶಕ್ತಿಯಲ್ಲಿ ಇದು ಒಂದೇ ಒಂದು ಭಾಗ. ಆನಂತರದಲ್ಲಿ ಈ ಕೊನೆಯದಾಗಿ ಏನು ಹೇಳುತ್ತಾನೆ ಪರಮಾತ್ಮ ಅಂತಂದ್ರೆ 4 ಶ್ಲೋಕದಲ್ಲಿ ಹೀಗೆ ವರ್ಣಿಸುವ ಈ ತಿಳುವಳಿಕೆಯಿಂದ ಜ್ಞಾನದಿಂದಾನೇ ಏನು ಚಿರಚಿರಾತ್ಮಕವಾದ ಈ ಸಮಸ್ತ ಜಗತ್ತನ್ನು ಕಾರ್ಯಾವಸ್ಥೆ ಕಾರಣಾವಸ್ಥೆಗಳಿಂದ ಎಲ್ಲ ಅವಸ್ಥೆಗಳಲ್ಲಿಯೂ ಸ್ಥೂಲ ಸೂಕ್ಷ್ಮ ರೂಪಗಳಲ್ಲಿಯೂ ಅವುಗಳ ಸ್ವರೂಪ ಸ್ಥಿತಿ ಪ್ರವೃತ್ತಿಗಳಲ್ಲಿಯೂ ನನ್ನ ಸಂಕಲ್ಪಕ್ಕೆ ಹಾನಿ ಬಾರದಂತೆ ನನ್ನ ಮಹಿಮೆಯ 10,000 ಭಾಗದಿಂದ ವ್ಯಾಪಿಸಿರುತ್ತಿದ್ದೇನೆ. ನನ್ನ ಅಲ್ಪಾಂಶದಿಂದ ಈ ಸಮಸ್ತ ಜಗತ್ತನ್ನು ಅನೇಕ ವ್ಯಾಪಿಸಿರುತ್ತೇನೆ. ನನ್ನ ಮಹಿಮೆ ಎಂಥದು ಎಂಬುದನ್ನು ಇದರಲ್ಲಿ ತಿಳಿಯಬಹುದು. ತಸ್ಮಿನ್ ಗುರುಸಮಾರಂಭಾಂ ಯದುಶೇಖರ ಮಧ್ಯಮಾಂ ಲಕ್ಷ್ಮೀವಲ್ಲಭಪರ್ಯಂತಾಂ ವಂದೇ ಗುರುಪರಂಪರಾಂ.